ಓಕೆ. ಉದಯಗಿರಿ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮ್ಮ ಪೊಲೀಸರು ದಕ್ಷವಾಗಿ ಕಾರ್ಯನಿರ್ವಹಿಸಿದ್ದಾರೆ, ಪರಿಸ್ಥಿತಿ ಸರಿಯಾಗಿ ನಿಭಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಚಿವರ ಹೇಳಿಕೆ ಬಗ್ಗೆ ಸಿಎಂ ಉತ್ತರ ನೀಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ರಾಜಣ್ಣ ಅವರು ಏನ್ ಹೇಳಿಕೆ ಕೊಟ್ಟರು, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿದೆ, ಎರಡು ನೋಡ್ಕೊಂಡು ಬರೋಣ. ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ. ಅವ್ನು ಮಾಡಿದ್ದು ತಪ್ಪು, ಅವನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡೋಗಿ ಇಡ್ತಾರೇನ್ರಿ? ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗೆ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. ಈ ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಕಲ್ಲು ಬಿದ್ದಿದೆ, ಆದ್ರೆ ರಾಜಣ್ಣ ಅವ್ರು ಹೇಳ್ತಾರೆ ಪೊಲೀಸ್ ಅವರೇ ತಪ್ಪು ಮಾಡಿದ್ದಾರೆ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಈಗ ಯಾವಾಗ ಅವ್ರನ್ನ ಪತ್ತೆ ಹಚ್ತೀರಿ? 14 ಜನರ ಎಷ್ಟು ಜನ ಗೊತ್ತಿಲ್ಲ, ಒಂದು ನಂಬರ್ 1. ಆಮೇಲೆ ರಾಜಣ್ಣ ಏನು ಹೇಳಿದ್ರು, ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ. ರಾಜಣ್ಣ ನಿಮಗೆ ಧೈರ್ಯ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ಈ ಮಾತು ಹೇಳ್ತೀರಾ? ಏನ್ರಿ ಮಲ್ಲಿಕಾರ್ಜುನ ಖರ್ಗೆ, ಕಾಮನ್ ಸೆನ್ಸ್ ಇದೆಯಲ್ರಿ ನಿಮಗೆ? ಹಿಂದೂ ಭಾವನೆಗಳಿಗೆ ಧಕ್ಕೆ ಕೊಡ್ತೀರಲ್ರಿ? ಈ ಥರ ಹೇಳಿಕೆ ಕೊಟ್ರೆ ಜನ ಕಲೆಸೆ ಇಲ್ವಾ? ಒಂದು ಹೇಳಿಕೆ ಕೊಡಿ ರಾಜಣ್ಣ. ನೀವು KPCC ಅಧ್ಯಕ್ಷ ಆಗಬೇಕು ಅಂತ ಫಸ್ಟು ಧ್ವನಿ ಎತ್ತೋನು ನಾನು ಆಗಿದ್ರೆ, ನೀವು ದಮ್ಮಿಲ್ಲ, ಧೈರ್ಯ ಇಲ್ಲ, ಪಾರ್ಟಿಗೆ ಹೋಗ್ತೀರಿ, ಪಾರ್ಟಿಗೆ ಹೋಗ್ಬಿಟ್ಟು ಒಬ್ಬ ಸಚಿವ ಅಂತ ಗೊತ್ತಿಲ್ಲ ನಿಮಗೆ, ಏನಾಯ್ತು ಅಂದರೆ 2 ಪೆಗ್ ಹೊಡೆದೆ ಅಂತೀರಿ. ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಆಗ ಸಾರ್ವಜನಿಕವಾಗಿ ಸಾರ್ವಜನಿಕ ಸಂವಿಧಾನಾತ್ಮಕವಾಗಿ ಇರುವಂಥ ಒಬ್ಬ ಮಂತ್ರಿ ಯಾವ ಥರ ಮಾತಾಡಬೇಕು ಅಂತೇಳಿ ಕಾಮನ್ ಸೆನ್ಸ್ ಇಲ್ವಾ ಪೊಲೀಸರಿಗೆ? 100% ಮುಸ್ಲಿಮರಿದ್ದಾರೆ, ಅವ್ರ ಜೊತೆ ಸೇರ್ತಾರೆ ಅಂದರೆ ಅಲ್ಲಿ ಅವ್ರು ಅಟ್ಯಾಕ್ ಮಾಡ್ತಾರೆ ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ನಿಮ್ಮ ಅಧ್ಯಕ್ಷರಿಗೆ ಹೇಳಿ, ಹೆಂಗೆ ಹೇಳಿದ್ರಿ ನೀವು? ಕುಂಭಸ್ಥಾನದಲ್ಲಿ ಸ್ನಾನ ಮಾಡಿದರೆ ಇದು ಹೋಗುತ್ತಾ, ಬಡತನ ಹೋಗುತ್ತಾ, ಹೊಟ್ಟೆ ತುಂಬುತ್ತಾ? ಹೇಳೋ ಧೈರ್ಯ ಇದೆ ನಿಮಗೆ? ನಾನು ಹೇಳ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ರಿ, ಎಲ್ಲ ಸೇರಿ ಕಲ್ಲು ಬಿಸಾಕಿದ್ರೆ ಏನು ಮಾಡ್ತೀರಿ ಹೇಳುವಂಥ ಧೈರ್ಯ ಇದೆಯಾ? ಈಗಲೂ ಹೇಳ್ತೀನಿ, ಮೈಸೂರು ಪೊಲೀಸ್ ಯಾರು ಕಲ್ಲೆಸೆದಿದ್ದಾರೋ, ಯಾರು ನಮ್ಮ ಪೊಲೀಸರ ಕಾಲಿಗೆ ರಕ್ತ ಬರುವಂಗೆ ಹೊಡೆದಿದ್ದಾರೋ ಅವರನ್ನು ನೀವು ಬಂಧಿಸಿ ನಮ್ಮ ಮುಂದೆ ತೋರಿಸ್ಬೇಕು, ಜನರ ಮುಂದೆ ತೋರಿಸ್ಬೇಕು. ಇಲ್ಲ ಅಂತಂದರೆ ನೀವು ಹೇಡಿಗಳು ಅಂತ ಲೆಕ್ಕ. ಯಾಕೆಂದರೆ ನಿಮಗೆ ಸಂಬಳ ಕೊಡೋದು, ನಿಮಗೆ ಆ ಕಾಕಿ ಡ್ರೆಸ್ ಕೊಟ್ಟಿರೋದು, ನಿಮಗೆ ಬೆಲ್ಟ್ ಕೊಟ್ಟಿರೋದು, ಆಮೇಲೆ ನಿಮಗೆ ಆ ಮೆಡಲ್ ಎಲ್ಲವೂ ಕೂಡ ನಿಮಗೆ ಇನ್ನೂ ಸ್ವಲ್ಪ ಸ್ಫೂರ್ತಿ ಬರಬೇಕು ಅಂತಂದರೆ ಪೊಲೀಸ್ ಸ್ಟೋರಿ ಪಿಕ್ಚರ್ ನೋಡಿ, ಸಾಯಿ ಕುಮಾರ್ದು ಅಗ್ನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಏನು ರೋಷ ಬರುತ್ತೆ ಅಂತೇಳಿ.
ನಾವು ಪೊಲೀಸರನ್ನು ಪಿಕ್ಚರ್ ಪಾಪ ಸಾಯಿ ಕುಮಾರ್ ನೋಡಿ ಇಲ್ಲಿ ಪೊಲೀಸರಂದ್ರೆ ಎಷ್ಟು ಪವರ್ಫುಲ್ ಅಂತ ಅನ್ಕೊಳ್ಳಂಗೆ ಮಾಡಬೇಡಿ, ನಿಜ ಜೀವನದಲ್ಲೂ ಇದ್ದಾರೆ ಅಂತ. ಸಾಂಗ್ಲಿಯಾನ ಆಗ್ಬೇಕು. ಏನು ಮಾತಾಡ್ತೀರಪ್ಪ? ಯಾವನೇ ಆಗಿರಲಿ, ನಾನು ಈಗ ಅಲ್ಲಿ ಒಬ್ಬ ಯಾವನ RSS ಮೂಲ ನಾವು ಯಾರು ಸುರೇಶ್ ಏರೋಪ್ಲೇನ್ ಹತ್ಸಿ ಅವನಿಗೆ ಹಂಗೆ ಗಲಭೆ ಎಬ್ಸಿದವ್ರಿಗೂ ಹತ್ಸಿ ಏರೋಪ್ಲೇನ್ ಯಾವನು ಬೇಡ ಅಂದ, ಅಲ್ಲಿ ಬಿಟ್ಬಿಡಿ ಅಂತ ಹೇಳ್ತಾ ಇದೀವಿ ನಾವು. ಎಡೆಮುರಿ ಕಟ್ಟಿ ಅವನಿಗೆ ಹೆಂಗಾಗಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅಲ್ಲ, ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಅಂದಾಗಲೂ ಕೂಡ ಭಯ ಬೀಳ್ಬೇಕು ಅವ. ಒಂದು ಪೋಸ್ಟ್ ಇದೆ ಅಂತ ಹೇಳೋ ಅಪ್ಪ ಪೋಸ್ಟ್ ಬೇಡಪ್ಪ ಅಂತ ಆ ಥರ ಮಾಡಿ, ಆಮೇಲೆ ಅಕ್ಕಪಕ್ಕ ಬಂದು ಕಲ್ಲೆಸಿದ್ರಲ್ಲ ಅವ್ರಿಗೂ ಅದೇ ಥರ ಆಗಬೇಕು. ಕಲ್ಲು ನೋಡಿದಾಗ ಭಯ ಆಗಬೇಕು. ಈ ಬುಲ್ ಬುಲಯ್ಯ ಸಿನಿಮಾದಲ್ಲ ಅಥವಾ ಯಾವ್ದ್ರಲ್ಲ ಒಂದು ಆಪ್ತಮಿತ್ರ ಸಿನಿಮಾದಲ್ಲಿ ಆ ನೀರು ನೋಡಿದಾಗ ಒಂದು ಭಯ ಪಡೋ ಸೀನ್ ಇದೆಯಲ್ಲ, ಹಂಗೆ ನೀರಲ್ಲಿ ದೋಷ ಇದೆ, ಆ ನೀರಲ್ಲಿ ದೋಷ ಇದೆ. ಕಲ್ಲು ಕಂಡಾಗ ಭಯ ಬೀಳ್ಬೇಕು, ಅವನು ಪೋಸ್ಟ್ ಅಂದಾಗ ಭಯ ಬೀಳ್ಬೇಕು, ಇವರು ಕಲ್ಲು ಕಂಡಾಗ ಭಯ ಬೀಳ್ಬೇಕು. ಹಂಗೆ ಮಾಡಿ. ಓಕೆ, ಉದಯಗಿರಿ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ DCM DK ಶಿವಕುಮಾರ್. ನಮ್ಮ ಪೊಲೀಸರು ದಕ್ಷವಾಗಿ ಕಾರ್ಯನಿರ್ವಹಿಸಿದ್ದಾರೆ, ಪರಿಸ್ಥಿತಿ ಸರಿಯಾಗಿ ನಿಭಾಯಿಸಿದ್ದಾರೆ. DK ಶಿವಕುಮಾರ್ ಸಚಿವರ ಹೇಳಿಕೆ ಬಗ್ಗೆ CM ಉತ್ತರ ನೀಡ್ತಾರೆ ಅಂತ DCM DK ಶಿವಕುಮಾರ್ ಅವರು ಈ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ರಾಜಣ್ಣ ಅವರು ಏನ್ ಹೇಳಿಕೆ ಕೊಟ್ಟರು, ಇವತ್ತು DCM DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿದೆ, ಎರಡು ನೋಡ್ಕೊಂಡು ಬರೋಣ. ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಅವ್ನು ಮಾಡಿದ್ದು ತಪ್ಪು, ಅವನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವ್ರಿಗೆ ತೊಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡೋಗಿ ಇಡ್ತಾರೇನ್ರಿ? ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗಿಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. ಈ ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಕೂಡ ಕಲ್ಲು ಬಿದ್ದಿದೆ, ಆದ್ರೆ ರಾಜಣ್ಣ ಅವ್ರು ಹೇಳ್ತಾರೆ ಪೊಲೀಸ್ ಅವರೇ ತಪ್ಪು ಮಾಡಿದ್ದಾರೆ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಈಗ ಯಾವಾಗ ಅವ್ರನ್ನ ಪತ್ತೆ ಹಚ್ತೀರಿ? 14 ಜನರ ಎಷ್ಟು ಜನ ಗೊತ್ತಿಲ್ಲ, ಒಂದು ನಂಬರ್ 1. ಆಮೇಲೆ ರಾಜಣ್ಣ ಏನು ಹೇಳಿದ್ರು, ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ. ರಾಜಣ್ಣ ನಿಮಗೆ ಧೈರ್ಯ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ಈ ಮಾತು ಹೇಳ್ತೀರಾ? ಏನ್ರಿ ಮಲ್ಲಿಕಾರ್ಜುನ ಖರ್ಗೆ, ಕಾಮನ್ ಸೆನ್ಸ್ ಇದೆಯಲ್ರಿ ನಿಮಗೆ? ಹಿಂದೂ ಭಾವನೆಗಳಿಗೆ ಧಕ್ಕೆ ಕೊಡ್ತೀರಲ್ರಿ? ಈ ಥರ ಹೇಳಿಕೆ ಕೊಟ್ರೆ ಜನ ಕಲೆಸೆ ಇಲ್ವಾ? ಒಂದು ಹೇಳಿಕೆ ಕೊಡಿ ರಾಜಣ್ಣ. ನೀವು KPCC ಅಧ್ಯಕ್ಷ ಆಗಬೇಕು ಅಂತ ಫಸ್ಟು ಧ್ವನಿ ಎತ್ತೋನು ನಾನು ಆಗಿದ್ರೆ, ನೀವು ದಮ್ಮಿಲ್ಲ, ಧೈರ್ಯ ಇಲ್ಲ, ಪಾರ್ಟಿಗೆ ಹೋಗ್ತೀರಿ, ಪಾರ್ಟಿಗೆ ಹೋಗ್ಬಿಟ್ಟು ಒಬ್ಬ ಸಚಿವ ಅಂತ ಗೊತ್ತಿಲ್ಲ ನಿಮಗೆ, ಏನಾಯ್ತು ಅಂದರೆ 2 ಪೆಗ್ ಹೊಡೆದೆ ಅಂತೀರಿ. ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಆಗ ಸಾರ್ವಜನಿಕವಾಗಿ ಸಾರ್ವಜನಿಕ ಸಂವಿಧಾನಾತ್ಮಕವಾಗಿ ಇರುವಂಥ ಒಬ್ಬ ಮಂತ್ರಿ ಯಾವ ಥರ ಮಾತಾಡಬೇಕು ಅಂತೇಳಿ ಕಾಮನ್ ಸೆನ್ಸ್ ಇಲ್ವಾ ಪೊಲೀಸರಿಗೆ? 100% ಮುಸ್ಲಿಮರಿದ್ದಾರೆ, ಅವ್ರ ಜೊತೆ ಸೇರ್ತಾರೆ,
ಅಂದರೆ ಅಲ್ಲಿ ಅವ್ರು ಅಟ್ಯಾಕ್ ಮಾಡ್ತಾರೆ ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ನಿಮ್ಮ ಅಧ್ಯಕ್ಷರಿಗೆ ಹೇಳಿ, ಹೆಂಗೆ ಹೇಳಿದ್ರಿ ನೀವು? ಕುಂಭಸ್ಥಾನದಲ್ಲಿ ಸ್ನಾನ ಮಾಡಿದರೆ ಇದು ಹೋಗುತ್ತಾ, ಬಡತನ ಹೋಗುತ್ತಾ, ಹೊಟ್ಟೆ ತುಂಬುತ್ತಾ? ಹೇಳೋ ಧೈರ್ಯ ಇದೆ ನಿಮಗೆ? ನಾನು ಹೇಳ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ರಿ, ಎಲ್ಲ ಸೇರಿ ಕಲ್ಲು ಬಿಸಾಕಿದ್ರೆ ಏನು ಮಾಡ್ತೀರಿ ಹೇಳುವಂಥ ಧೈರ್ಯ ಇದೆಯಾ? ಈಗಲೂ ಹೇಳ್ತೀನಿ, ಮೈಸೂರು ಪೊಲೀಸ್ ಯಾರು ಕಲ್ಲೆಸೆದಿದ್ದಾರೋ, ಯಾರು ನಮ್ಮ ಪೊಲೀಸರ ಕಾಲಿಗೆ ರಕ್ತ ಬರುವಂಗೆ ಹೊಡೆದಿದ್ದಾರೋ ಅವರನ್ನು ನೀವು ಬಂಧಿಸಿ ನಮ್ಮ ಮುಂದೆ ತೋರಿಸ್ಬೇಕು, ಜನರ ಮುಂದೆ ತೋರಿಸ್ಬೇಕು. ಇಲ್ಲ ಅಂತಂದರೆ ನೀವು ಹೇಡಿಗಳು ಅಂತ ಲೆಕ್ಕ. ಯಾಕೆಂದರೆ ನಿಮಗೆ ಸಂಬಳ ಕೊಡೋದು, ನಿಮಗೆ ಆ ಕಾಕಿ ಡ್ರೆಸ್ ಕೊಟ್ಟಿರೋದು, ನಿಮಗೆ ಬೆಲ್ಟ್ ಕೊಟ್ಟಿರೋದು, ಆಮೇಲೆ ನಿಮಗೆ ಆ ಮೆಡಲ್ ಎಲ್ಲವೂ ಕೂಡ ನಿಮಗೆ ಇನ್ನೂ ಸ್ವಲ್ಪ ಸ್ಫೂರ್ತಿ ಬರಬೇಕು ಅಂತಂದರೆ ಪೊಲೀಸ್ ಸ್ಟೋರಿ ಪಿಕ್ಚರ್ ನೋಡಿ, ಸಾಯಿ ಕುಮಾರ್ದು ಆ ಅಗ್ನಿ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಏನು ರೋಷ ಬರುತ್ತೆ ಅಂತೇಳಿ. ನಾವು ಪೊಲೀಸರನ್ನು ಪಿಕ್ಚರ್ ಪಾಪ ಸಾಯಿ ಕುಮಾರನ್ನ ನೋಡಿ ಇಲ್ಲಿ ಪೊಲೀಸರಂದ್ರೆ ಎಷ್ಟು ಪವರ್ಫುಲ್ ಅಂತ ಅಂದ್ಕೊಳ್ಳಂಗೆ ಮಾಡಬೇಡಿ, ನಿಜ ಜೀವನದಲ್ಲೂ ಇದ್ದಾರೆ ಅಂತ. ಏನು ಮಾತಾಡ್ತೀರಪ್ಪ? ಯಾವನೇ ಆಗಿರಲಿ, ನಾನು ಈಗ ಅಲ್ಲಿ ಒಬ್ಬ ಯಾವನ RSS ಮೂಲ ನಾವು ಯಾರು ಸುರೇಶ್ ಏರೋಪ್ಲೇನ್ ಹತ್ಸಿ ಅವನಿಗೆ ಹಂಗೆ ಗಲಭೆ ಎಬ್ಸಿದವ್ರಿಗೂ ಹತ್ಸಿ ಏರೋಪ್ಲೇನ್ ಯಾವನು ಬೇಡ ಅಂದ, ಅಲ್ಲಿ ಬಿಟ್ಬಿಡಿ ಅಂತ ಹೇಳ್ತಾ ಇದೀವಿ ನಾವು. ಎಡೆಮುರಿ ಕಟ್ಟಿ ಅವನಿಗೆ ಹೆಂಗಾಗಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅಲ್ಲ, ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಅಂದಾಗಲೂ ಕೂಡ ಭಯ ಬೀಳ್ಬೇಕು ಅವ. ಒಂದು ಪೋಸ್ಟ್ ಇದೆ ಅಂತ ಹೇಳೋ, ಅಪ್ಪ ಪೋಸ್ಟ್ ಬೇಡಪ್ಪ ಅಂತ ಆ ಥರ ಮಾಡಿ. ಆಮೇಲೆ ಅಕ್ಕಪಕ್ಕ ಬಂದು ಕಲ್ಲೆಸಿದ್ರಲ್ಲ ಅವರಿಗೂ ಅದೇ ಥರ ಆಗಬೇಕು, ಕಲ್ಲು ನೋಡಿದಾಗ ಭಯ ಆಗಬೇಕು. ಈ ಬುಲ್ ಬುಲಯ್ಯ ಸಿನಿಮಾದಲ್ಲ ಅಥವಾ ಯಾವ್ದ್ರಲ್ಲ ಒಂದು ಆಪ್ತಮಿತ್ರ ಸಿನಿಮಾದಲ್ಲಿ ಆ ನೀರು ನೋಡಿದಾಗ ಒಂದು ಭಯ ಪಡೋ ಸೀನ್ ಇದೆಯಲ್ಲ, ಹಂಗೆ ನೀರಲ್ಲಿ ದೋಷ ಇದೆ, ಆ ನೀರಲ್ಲಿ ದೋಷ ಇದೆ. ಕಲ್ಲು ಕಂಡಾಗ ಭಯ ಬೀಳ್ಬೇಕು, ಅವನು ಪೋಸ್ಟ್ ಅಂದಾಗ ಭಯ ಬೀಳ್ಬೇಕು, ಇವರು ಕಲ್ಲು ಕಂಡಾಗ ಭಯ ಬೀಳ್ಬೇಕು. ಹಂಗೆ ಮಾಡಿ